ತಿಳಿಸಿ ಹೇಳಿದಾರೆ ಅದನ್ನು. ಸಾಲ ಮಾಡಿದವ ಕೊಟ್ಟು ಸಾಯಲಿಲ್ಲ, ಗಂಟು ಮಾಡಿದವ ತಿಂದ ಸಾಯಲಿಲ್ಲ. ಇದರ ಅರ್ಥೇನು? ಭಾಳ ಗಳಿಸಿಟ್ಟೆ ಭಾಳ ಆರಾಮಿರ್ತೀವಿ ಅನ್ನೋ ತಪ್ಪ. ಮತ್ತು ಅದಕ್ಕೆ ಭಾಳ ಸಾಲ ಮಾಡಿದ್ವಿ ಎಲ್ಲ ನಮ್ಗೆ ತೊಂದರೆ ಆಗಿದ್ದು ತಪ್ಪು. ಎಲ್ಲರೂ ಸಮಾನ ನೋಡಿಕೊಂಡು ಸಾಲ ಬಗೆಹರಿಸ್ಕೊಳ್ತಾ ಇದ್ದಿದ್ರಲ್ಲೇ ಒಳ್ಳೆಯ ಬದುಕನ್ನು ಮಾಡ್ತಾ. ಮತ್ತು ಗಂಟು ಮಾಡೋದು ಎಲ್ಲ ಅಲ್ಲ. ಗಂಟು ಅಂದ್ರೆ ಬಂಗಾರ, ಬೆಳ್ಳಿ, ದುಡ್ಡು ಇದಲ್ಲ. ಇದು ಹೌದು ಬೇಕು ಜೀವನಕ್ಕೆ ಹಣ ಬೇಕು, ಆದರೆ ಹಣನ ಬದುಕಲ್ಲ. ಯಾವ ಹಣ, ಯಾವ ಬಂಗಾರ ಯಾವುದೇ ಇರಲಿ, ಅದು ನಮಗೆ ನಮ್ಮ ಬಿಟ್ಟು ಹೋದಂಥ ಜನರನ್ನು, ಇವತ್ತು ನಮ್ಮ ತಂದೆ ತಾಯಿ ಬಿಟ್ಟು ಹೋಗಿರ್ಬೋದು, ಅಜ್ಜ ಅಜ್ಜಿ ಬಿಟ್ಟು ಹೋಗಿರ್ಬೋದು, ಅವ್ರು ಯಾರನ್ನೂ ತಂದು ಕೊಡೋದಿಲ್ಲ. ಅದು ಇರುವಲ್ಲೇ ಅವ್ರು ಉಳಿಸ್ಕೊಳ್ಳೋದು ಪ್ರಯತ್ನ ಮಾಡೋದು ಈ ಹಣ. ಅದಕ್ಕಾಗಿ ಈ ಹಣ ಇದು ಗಳಿಸೋದು, ಅದು ಪ್ರೆಷರ್ ಮಾಡ್ಕೊಳ್ಳೋದ, ರಕ್ತದೊತ್ತಡಕ್ಕೊಳಗಾಗದ ಇಂಥ ಚಟಗಳು. ಈಗ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅದನ್ನು ನೀವು ಕುಡಿದು ಸೇದುದು ಇದ್ದರೆ ಅದನ್ನು ಬಿಟ್ಟಷ್ಟು ಭಾಳ ಒಳ್ಳೆಯದು. ಆದಷ್ಟು ಫ್ಯಾಟ್ ಪದಾರ್ಥಗಳನ್ನು ಬಿಟ್ಟಷ್ಟು ಒಳ್ಳೆಯದು. ಅದರಲ್ಲೂ ಈಗ ಬಂದದಲ್ಲ ಏನೋ ಬೇರೆ ಬೇರೆ ಆಹಾರ ಪದ್ಧತಿಗಳು, ಈ ಒಂದು ವಿಶೇಷವಾಗಿ ಆದಷ್ಟು ಪಿಜ್ಜಾ ಬರ್ಗರ್ದಂಥ ಐಲಿಶ್ ಫುಡ್ಗಳನ್ನು ಬಿಟ್ಟಷ್ಟು ಭಾಳ ಒಳ್ಳೆಯದು. ಹಾಗಂತ ಪೂರ್ತಿ ನಿವೃತ್ತ ಆಗ್ರಿ ಅಂತ ಹೇಳ್ತಾ ಇಲ್ಲ. ವಯಸ್ಸಿಗೆ ತಕ್ಕ ಹಾಗೆ ಚಿಂತನೆಗಳ ಮಾಡಿರಿ, ಆದರೆ ಚಿಂತೆ ಮಾಡಬೇಡ್ರಿ ಅಂತ. ಚಿಂತನೆಗಳು ನಿಮ್ಮನ್ನು ಬೆಳೆಸೋದಕ್ಕೆ ಸಹಾಯ ಆಗ್ತಾವೆ, ಚಿಂತೆಗಳು ನಿಮ್ಮನ್ನು ಅಳಿಸೋದಕ್ಕೆ ಸಹಾಯ ಆಗ್ತಾವೆ ಅನ್ನೋದು ನೀವು ಮರೀಲಿಕ್ಕೆ ಹೋಗ್ಬೇಡ್ರಿ. ಅದನ್ನೇ ಇರಲಿ. ಈ ರಿಪೋರ್ಟ್ಸ್ ಮಾತ್ರ ಎಲ್ಲರೂ ಗಾಪಿಗೊಳ್ಳುವಂಥದ್ದು. ವಿಶೇಷವಾಗಿ ಈ ನಮ್ಮ ಜಯದೇವ ಆಸ್ಪತ್ರೆ ಸಂಸ್ಥೆಯಲ್ಲಿ ವರ್ಷವಾರ ರೋಗಿ ಎಷ್ಟು ಭೇಟಿ ಆಗ್ತದೆ ಲಿಸ್ಟ್ ಕೊಟ್ಟಿದ್ದಾರೆ. 2020ರಾಗ ಇವೆಲ್ಲ ಹೃದಯ ರೋಗಿಗಳೇ ಇವರು ಬಂದವರು. ಅದು ನೆನಪಿಡ್ರಿ. 39,158 ಹೊರ ರೋಗಿಗಳಿದ್ರೆ 4,200 ಜನ ಒಳ ರೋಗಿಗಳಿದ್ದಾರೆ. 2021 5,27,437 ಜನ ದಾಖಲಾಗಿದ್ದಾರೆ ಹೊರ ರೋಗಿಗಳಾಗಿ. 5,383 ಒಳ ರೋಗಿಗಳಾಗಿದ್ದಾರೆ. 2022 6,55,484 ಜನ ಏನಪ್ಪ ಅಂದ್ರೆ ಈ ಹೊರ ರೋಗಿಗಳಾದ್ರೆ. 62,902. 2023 7,67,539 ಹೊರ ರೋಗಿಗಳು. 74,853 ಇದು ಒಳರೋಗಿ ಸಾರಿ. ಇನ್ನು 2024 8,20,224 ಆಗಿದ್ರೆ 76,707 ಜನ ಒಳ ರೋಗಿಗಳಾಗಿದೆ. ಇದು ಯಾಕೆ ಹೇಳ್ತಾರೆ? ಇದು ಒಂದು ದವಾಖಾನೆ ಜಯದೇವ ಹೃದಯ ರೋಗ ಆಸ್ಪತ್ರೆ ಅಲ್ಲಿ ಇನ್ನೂ ಅನೇಕ ಆಸ್ಪತ್ರೆಗಳಿದ್ದಾವೆ. ಅಲ್ಲಿ ರಿಪೋರ್ಟ್ ಸಾಕಷ್ಟು ಇದ್ದಾವೆ ನೆಲೆಯಲ್ಲಿ. ದಯವಿಟ್ಟು ತಮ್ಮಲ್ಲಿ ಮತ್ತೊಮ್ಮೆ ರಿಕ್ವೆಸ್ಟ್, ನೀವು ನಿಮಗೆ ಹೇಳೋದು ಮಾತ್ರ ರಿಕ್ವೆಸ್ಟ್ ಮಾಡೋದು, ಕುಡಿದು ಸೇದುದು ತಂಬಾಕು ಹೋಗ್ತದ್ದು ಜೊತೆಗೆ ಮಾದಕ ವಸ್ತುವನ್ನು ಬಿಡೋದು ಭಾಳ ಉತ್ತಮ. ಡ್ರಗ್ಸ್ಗಳನ್ನು ಅಂದಾಗ ಮಾತ್ರ ನೀವು ಹೃದಯ ರೋಗದ ಅಪಾಯದಿಂದ ಉಳಿಲಿಕ್ಕೆ ಸಾಧ್ಯ. ಇಲ್ಲ ಕೆಲವೇ ದಿನಗಳಲ್ಲಿ ಸಣ್ಣ ವಯಸ್ಸಿನಲ್ಲ ನೀವು ನಿಮ್ಮನ್ನು ಕಳೆದುಕೊಡುವಂಥ ಪ್ರಸಂಗ ಬರ್ತದೆ. ಏನೋ ಸಾಧಿಸ್ಬೇಕಂತ ನೀವು, ಭಾಳ ಬದಗಂತ ನೀವು ಯುವಕರು ಇದರ ಬಗ್ಗೆ ಮತ್ತಷ್ಟು ಅಲರ್ಟ್ ಆಗಲಿ ಅಂತೇಳಿ ಇದೊಂದು ಕಾರ್ಯಕ್ರಮ ಮಾಡಿದ್ದೀನಿ. ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಆಗದೇ ಇರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸಕ್ಕೆ ಹೋಗಬೇಡ್ರಿ. H16 ನ್ಯೂಸ್ ಇದು ಸತ್ಯದ ಕೈಗಳೇ ವಂದನೆಗಳು.